ಎರಡ್ ಪ್ರಾಜೆಕ್ಟ್ ಮಾಡಿದ್ವಿ ಅಣ್ಣ. ಮೂವಿ ಮೂವಿನೇ ಶಾರ್ಟ್ ಮೂವಿ ಶಾರ್ಟ್ ಮೂವಿ. ಓಕೆ ಅವೆರಡು ಹಿಂದಕ್ಕೆ ಬಿದ್ಬಿಟ್ಟು ಅಣ್ಣ. ಹೌದಾ ರಿಲೀಸ್ ಆಗಿಲ್ಲ, ಶೂಟ್ ಯಾಕೆ ಆಗ್ಯದ, ಪೂರಾ ಶೂಟ್ ಆಗ್ಬಿಟ್ಟದ. ಅಂದ್ರೆ ಇದೇ ಅಣ್ಣ, ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದ್ ಮೈಂಡ್ ಸೆಟ್ ನಾಗ ಮೂವರು ಹೋಗ್ತೀವಿ ಅಣ್ಣ. ಎಸ್ಪೆಷಲಿ ನಂದ್ ಹೇಳ್ತೀನಿ ಅಣ್ಣ, ಮೂವರು ಹೋಗ್ತಿವೆ, ಅವ್ರಿಗೇನ ಇಂಟ್ರೆಸ್ಟ್ ಇರ್ತದ ಅಣ್ಣ. ನಾನ್ ಶೂಟ್ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಇದು ಲಾಸ್ಟ್ ಮೂವಿ ಆಗಿದ್ದಂಗೆ ಅಣ್ಣ. ಶೂಟ್ ಮುಗಿಸ್ಕೊಂಡ್ ಬಂದ್ವಿ, ಎಲ್ಲಾ ಕ್ಲಿಪ್ ಸಿಕ್ಕ್ಯಾವ. ಲಾಸ್ಟ್ ಒಂದ್ ಕ್ಲೈಮ್ಯಾಕ್ಸ್ ಬೇಕಣ್ಣ, ಡಬ್ಬಿಂಗ್ ಆಗ್ಬೇಕು. ಮೂವಿ ಪೂರ ಓಕೆ ಓಕೆ ಮುಗಿತ್ ಅಲ್ಲಿಗೆ. ಅಂದ್ರೆ ಟೋಟಲ್ ಅಲ್ಲಿ ತನ ಎಲ್ಲ ಆಗಿದ್ ಮೂವಿ ಎಲ್ಲ ಮುಗಿದ ಅಣ್ಣ, ಎಲ್ಲ ಒದ್ದಾಡಿ ಎಲ್ಲಾ ಮಾಡ್ಕೊಂಡಿವ ಅಣ್ಣ. ಶೂಟ್ ಆಗ್ಯದ ಒಟ್ಟ ಶೂಟ್ ಪೂರ ಆಗ್ಯದ ಅಣ್ಣ. ಕ್ಲೈಮ್ಯಾಕ್ಸ್ ಸೀನ್ ಒಂದೇ ಶೂಟ್ ಮಾಡ್ಬೇಕು. ಓಕೆ ಅದು ಶೂಟ್ ಮಾಡ್ಕೊಂಡ್ ಬಂದಿದ್ವಿ, ಕರೆಕ್ಟ್ ಅನಿಸ್ಲಿಲ್ಲ, ರೀಶೂಟ್ ಮಾಡ್ಬೇಕು ನಮಗ. ಅದು ಆಕ್ಚುಲಿ ನನಗ್ ರೀಶೂಟ್ ಮಾಡ್ಬೇಕು ಅನಿಸ್ತು. ಆಯ್ತು, ಎಲ್ಲರೂ ಓಕೆ ಅಂದ್ರು. ಸ್ವಲ್ಪ ಡೇಟ್ ಆ ಕಡೆ ಈ ಕಡೆ ಆಯ್ತು. ಕ್ಲೈಮ್ಯಾಕ್ಸ್ ಆಗಿದ್ದು ಮತ್ತೆ ಬೇಡ ಅಂತ ರೀಸ್ಟೋರ್ ಹಾ, ಅದ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ರೀಶೂಟ್ ಮಾಡಮ್ ಅಂತ ಅನ್ಕೊಂಡ್ವಿ. ಅರೆ ಎಲ್ಲರೂ ಓಕೆ ಅಂದ್ರು. ಅದಾದ್ಮೇಲೆ ಟೈಮಿಂಗ್ ಸೆಟ್ ಆಗ್ಲಿಲ್ಲ. ಇವ್ರದ್ದು ಟೈಮಿಂಗ್ ಸೆಟ್ ಆಗ್ಲಿಲ್ಲ, ನಂದು ಸೆಟ್ ಆಗ್ಲಿಲ್ಲ, ಅಭಿದು ಸೆಟ್ ಆಗ್ಲಿಲ್ಲ. ಡಿಫ್ರೆನ್ಸ್ ಎಲ್ಲ ಸ್ವಲ್ಪ ಬೇರೆ ಕೆಲ್ಸಕ್ಕ ಸ್ವಲ್ಪ ಡೈವರ್ಟ್ ಆಗುತ್ತೆ ಮುಂದಾಯ್ತು. ಬಟ್ ನನಗೆ ಇತ್ತು ಒಂದಿನ ಮಾಡಮಂತ ಅನ್ಕೊಂಡ್ವಿ. ಬಟ್ ಅದನ್ನು ಯಾವ್ದೋ ಕಾರಣದಿಂದ ಹಿಂದಕ್ಕೆ ಹೋಯ್ತಣ. ಮುಗೀತ್. ಅವತ್ತು ಹಿಂದ್ ಹಾಕಿದ್ದು ಎಲ್ಲಾ ವಿಡಿಯೋಸ್ ಇವತ್ತಿಗೂ ಟಚ್ ಮಾಡಕ್ ಮನ್ಸ್ ಬರೋದು ನನಗ. ಅದು ಎಷ್ಟೇ ಅಷ್ಟು ಹಿಂದಕ್ಕೆ ಬಿದ್ಬಿಟ್ಟಲ್ಲ. ವರ್ಷ ಆಯ್ತಾ 3 ವರ್ಷ ಆಯ್ತಣ್ಣ. ಇವಾಗ 3 ವರ್ಷ ಆಯ್ತು. 3 ವರ್ಷ ಆಯ್ತಣ್ಣ. ಮುಟ್ಟಕ್ ಮನ್ಸ್ ಬರೋದು ನನಗ. ಅಷ್ಟು ಮಾಡಿದ್ಮೇಲೆ ಕ್ಲೈಮ್ಯಾಕ್ಸ್ ಮುಗಿಸ್ಬಿಟ್ರೆ ಆಯ್ತಲ್ಲ, ಮತ್ತೆ ಯಾಕೆ ಪೆಂಡಿಂಗ್? ಅಣ್ಣ ಅದೇ ಅಣ್ಣ, ನನಗೂ ಅದೇ ಇವಾಗ ಅಷ್ಟು ಮಾಡಕ್ 1 ಇಯರ್ ಆಯ್ತಾ? ಇಲ್ಲ ಅಣ್ಣ, 3 ಸಂಡೆ ಅಣ್ಣ ಮುಗೀತ್. ನಮ್ ಕೆಲ್ಸ ಜಾಸ್ತಿ ಇರಂಗಿಲ್ಲ ಅಣ್ಣ. 3 ಸಂಡೆದ ಮುಗಿಸ್ಬಿಡ್ತೀನಿ ನಾನು. ಕೂದ್ರೆ 3 ಸಂಡೆದ ಮುಗಿತದಣ್ಣ. ಇಲ್ಲ 3 ವರ್ಷದ ಗೊತ್ತು ಇದೊಂದು ಗೊತ್ತು ಬಿಡು. ಕರೆಕ್ಟ್ ಆಗಂಗಿಲ್ಲ ಅಣ್ಣ ಅದು ಅಷ್ಟೊಂದು. ಅದು ಅನ್ಕೊಂಡ್ರೆ ಟ್ರೈ ಮಾಡ್ತಾ 90%.